ಕುರ್ತಾ ಬಟನ್ ಕಿತ್ತೋಗಿದೆ. ಬಟನ್ ತಾನೆ, ಕುರ್ತಾ ಏನು ಕಿತ್ತೋಗಿಲ್ವಲ್ಲ, ಬಿಡು. ಹಾಗಲ್ಲ ಆಗಲ್ಲ, ನನ್ನ ಹುಡುಗ ನೀಟಾಗಿ ಹ್ಯಾಂಡ್ಸಮ್ ಆಗಿರ್ಬೇಕು, ಯಾವ ಕೊರತೆನೂ ಇರಬಾರ್ದು. ಇನ್ನು ಏನೇನು ಆಸೆನೋ ನಿನಗೆ? ತುಂಬಾ ಇದೆ. ನಿಜ ಹೇಳ್ಬೇಕು ಅಂದ್ರೆ ಸಿಕ್ಕಾಪಟ್ಟೆ ಇದೆ. ಅದಿರ್ಲಿ, ಬಟನ್ ಯಾಕೆ ಹಾಳು ಮಾಡ್ಕೊಂಡೆ? ನಾನು ಯಾಕೆ ಹಾಳು ಮಾಡ್ಕೋತೀನಿ? ಮೇ ಬಿ ಮಂಚದ ಕೆಳಗಡೆ ಬಚ್ಚಿಟ್ಕೊಳ್ಳೋದಕ್ಕೆ ಹೋಗಿದ್ನಲ್ಲ, ಅಲ್ಲೆಲ್ಲೋ ಕಿತ್ತೋಗಿರ್ಬೇಕು. ಅಲ್ಲಿವರೆಗೂ ಸರಿಯಾಗೇ ಇತ್ತು. ಪಾಪ ನೀನು, ನಾನು ಹಠ ಹಿಡ್ದಿದ್ರಿಂದನೇ ನಿನ್ನ ರೀತಿ ಬಚ್ಚಿಟ್ಕೊಳ್ಳೋ ಥರ ಎಲ್ಲ ಆಯಿತು. ಸಾರಿ. ಹಾಗಾದ್ರೆ ನಾನು ಬರದೇ ಇದ್ದಿದ್ರು ಪರವಾಗಿರ್ಲಿಲ್ವಾ? ಹಾಗಂತ ಯಾರು ಹೇಳಿದ್ದು? ನೀನು ಬರ್ದೇ ಇದ್ದಿದ್ರೆ ನಾನು ಊಟನೇ ಮಾಡ್ತಿರ್ಲಿಲ್ಲ. ನಾನು ಅದಕ್ಕೋಸ್ಕರನೇ ಬಂದಿದ್ದು. ಹಸ್ವಾದ್ರೆ ನೀನೆಂತ ರಾಕ್ಷಸಿ ಅಂತ ನನಗೆ ಗೊತ್ತಿಲ್ವಾ? ನಂಗೆ ಊಟ ಸಾಕಾಯ್ತು, ಹೊಟ್ಟೆ ತುಂಬಿತು. ಇನ್ನು ವೈಟ್ ರೈಸ್ ಇದೆ, ಸಾಂಬಾರ್ ಇದೆ. ಬೆಳಗ್ಗೆಯಿಂದ ಉಪವಾಸ ಇದ್ನಲ್ವಾ, ಈಗ ಸಡನ್ ಆಗಿ ಒಟ್ಟಿಗೆ ಜಾಸ್ತಿ ತಿನ್ನೋಕ್ಕಾಗಲ್ಲ. ನಾವು ಹಿಂಗೆ ಮಾತಾಡ್ತಾ ಇದ್ರೆ ಎಲ್ಲಿಂದ ಎಲ್ಲಿಗೂ ಹೋಗ್ಬಿಡುತ್ತೆ. ಒಂದು ನಿಮಿಷ ಬಂದೇ ಇರು. ಎಲ್ಲಿಗೆ? ಆಚೆ ಎಲ್ಲೂ ಹೋಗಲ್ಲ, ಇರು. ಹೋಗೋಣ ಬನ್ನಿ, ಸ್ವಲ್ಪ ಹೊತ್ತಲ್ಲಿ ಪೂಜೆ ಶುರುವಾಗುತ್ತೆ. ಸಾರಿ, ನಾನು ಪೂಜೆಗೆ ಬರಲಿಲ್ಲ. ಈಗಲಾದರೂ ಹೇಳಿ, ನಾನು ಉಪವಾಸ ಇದ್ದೆ ಅಂತ ತಾನೇ ನೀವು ಬಂದಿದ್ದು? ನನಗೆ ಗೊತ್ತಿತ್ತು ನೀವು ಎಷ್ಟೇ ಆಶಾಗಿ ನಡ್ಕೊಳಕ್ಕೆ ಟ್ರೈ ಮಾಡಿದ್ರು ನಿಮ್ಮ ಮನಸ್ಸು ಹಾಗೆ ಮಾಡೋದಕ್ಕೆ ಬಿಡಲ್ಲ ಅಂತ. ಅಷ್ಟೆಲ್ಲ ಭ್ರಮೆ ಬೇಕಾಗಿಲ್ಲ. ನಾವೆಷ್ಟೇ ಸಪರೇಟ್ ಆದರೂ ಗಂಡನಾಗಿ ನನ್ನ ಕರ್ತವ್ಯ ಮಾಡೇ ಮಾಡ್ತೀನಿ ಅಂತ ನಿಮ್ಗೆ ಹೇಳಿರ್ಲಿಲ್ವಾ? ಈಗಲೂ ಅದನ್ನೇ ಮಾಡಿರೋದು. ನಿಮ್ಮನ್ನು ಮದುವೆ ಆಗಬೇಕಾದ್ರೆ ನನ್ನ ಕಡೆಯಿಂದ ಏನೇನಾಗಬೇಕೋ ಅದೆಲ್ಲ ಆಗುತ್ತೆ ಅಂತ ಅಗ್ರಜನ್ಗೆ, ಅತ್ತೆಗೆ, ಮಾವನಿಗೆ ಎಲ್ಲರಿಗೂ ಮಾತು ಕೊಟ್ಟಿದ್ದೀನಿ. ಅದನ್ನು ನಿಭಾಯಿಸ್ತಿದ್ದೀನಿ ಅಷ್ಟೇ. ನಾನು ಹೊರಡ್ತೀನಿ. ಮಾಡಿದ್ದೆಲ್ಲ ತಪ್ಪು. ನಾನು ನಿಮ್ಮಿಂದ ವಿಷಯ ಮುಚ್ಚಿಡಬಾರ್ದಿತ್ತು ಅಂತ ನೀವು ಹೇಳ್ತಾ ಇರೋದು ಕೂಡ ಸರಿಯಾಗೇ ಇದೆ. ನಿಮ್ಮನ್ನು ಬಿಟ್ಟು ಈಗ ಸಪ್ರೇಟಾಗಿರೋದಕ್ಕೆ ನಂಗೆ ನಿಜವಾಗ್ಲೂ ಇಷ್ಟ ಇಲ್ಲ. ಇದಕ್ಕಿಂತ ದೊಡ್ಡ ನರಕ ಬೇರೆ ಇಲ್ಲ ವಿಕ್ಕಿ. ಪ್ಲೀಸ್ ನನ್ನನ್ನು ನಿಮ್ಮ ಜೊತೆನೇ ಕರ್ಕೊಂಡೋಗಿ. ಈ ವಿಷಯನ ನನ್ನಿಂದ ಮುಚ್ಚಿಡಬಾರ್ದಾಗಿತ್ತು ಅಂತ ರಿಯಲೈಸ್ ಆಯ್ತಲ್ಲ, ನನಗೆ ಸಾಕು. ನಾನು ನಿಮ್ಮನ್ನ ಮನೆ ಕರ್ಕೊಂಡು ಹೋಗ್ತೀನಿ. ನಿಜವಾಗ್ಲೂ? ಎಸ್. ಆದರೆ ನೀವು ಆ ಹಣನ ಏನು ಮಾಡಿದ್ರಿ ಅಂತ ನನಗೆ ಹೇಳಬೇಕು. ಗಂಡನ ಸೇವೆ ಎಷ್ಟು ಚೆನ್ನಾಗಿ ಮಾಡ್ತೀನಲ್ವಾ? ಏನು ಹೇಳ್ಬೇಡ, ನಂಗೆ ತುಂಬ ನಾಚಿಕೆ ಆಗುತ್ತೆ. ಈಗ ಎದ್ದಿದ್ದು ಗೊತ್ತಾ?
ಹಾರ್ಟ್ ಆಗ್ಲೂ ಬಡ್ಕೊಳ್ತಿತ್ತು, ಈಗಲೂ ಬಡ್ಕೊಳ್ತಿದೆ. ನಿಜವಾಗ್ಲೂ ನನಗೆ ಅರ್ಥನೇ ಆಗ್ತಿಲ್ಲ. ಇನ್ಫ್ಯಾಕ್ಟ್ ಆತ ಚಿಕ್ಕವಳಾಗಿರುವಾಗ ಅವಳ ಜೊತೆ ಕುತ್ಕೊಂಡು ರೊಮ್ಯಾಂಟಿಕ್ ಮೂವೀಸ್ ನೋಡ್ತಿದ್ದಾಗ ಈ ತರ ಸೀನ್ ಬಂದ್ರೆ ಹೀರೋಗಳು ಯಾಕೆ ಇಷ್ಟು ಅತಿಯಾಗಿ ಆಡ್ತಾರೆ? ಒಂದು ಹುಡುಗಿ ಹತ್ರ ಬಂದ್ರೆ ಏನ್ ಮಹಾ ಆಗ್ಬಿಡುತ್ತೆ, ನಾನಾಗಿದ್ರೆ ದೂರ ತಳ್ಬಿಡ್ತಿದೆ ಅಂತೆಲ್ಲ ಯೋಚನೆ ಮಾಡ್ತಿದ್ದೆ. ಆದ್ರೆ ಇವಳು ಇವಾಗ ಇಷ್ಟು ಹತ್ರ ನಿಂತಿದ್ದಾಳೆ, ನನಗೇನ್ ಮಾಡ್ಬೇಕು ಅಂತಾನೆ ತೋಚ್ತಿಲ್ಲ. ಕಾಂತ ಹೇಳಿದಾಗೆ ಈಗಲೇ ಮುತ್ತು ಕೊಟ್ಬಿಡ್ಲಾ? ನಿಮಗೆ ನಾನ್ ಬೇಕು, ನಿಮ್ಮನ್ನ ಪ್ರೀತಿಯಿಂದ ಮಾತಾಡ್ಸೋದ್ ಬೇಕು. ನಾನ್ ನಿಮ್ ಸುತ್ತ ನೀವೇ ಗ್ರೇಟು ಅಂತ ಸುತ್ತಾಡೋದ್ ಬೇಕು. ಆದ್ರೆ ನನ್ನ ಖುಷಿ, ನನ್ನ ಸಮಾಧಾನ ಮಾತ್ರ ಬೇಡ. ನನಗೆ ಗೊತ್ತಿತ್ತು ನೀವು ಹೇಳಲ್ಲ ಅಂತ. ಅರೆ ವಿಕ್ರಾಂತ್, ನೀನು ಯಾವಾಗಪ್ಪ ಬಂದೆ? ಅದು ನಾನು ಬಂದು ಅವಾಗಲೇ. ಅದು ಅಪ್ಪ, ಅವರು ಆಗ್ಲೇ ಬಂದ್ರು. ಹೌದಾ, ಒಳ್ಳೇದಾಯ್ತು. ಪೂಜೆಗೆ ಅಲಂಕಾರ ನಡೀತಾ ಇದೆ, ನೀವಿಬ್ರು ಬನ್ನಿ. ಸರಿ ಮಾವ. ನಾನು ಹೊಲಿತೀನಲ್ಲ, ಗೊತ್ತಾಗ್ಲಿಲ್ಲ. ಪರವಾಗಿಲ್ಲ ಬಿಡು. ತುಂಬಾ ನೋವಾಗ್ತಿದ್ಯಾ? ಇಲ್ಲ. ಮಾರೇ
ಮನ್ಸಲ್ಲಿ ಒಂದಿಷ್ಟು ಕೊಂಕು ಕೂಹಕ್ಕ ಇಟ್ಕೊಂಡೇ ಬಂದ್ರಿ ಅಂತ ಅನ್ಸುತ್ತೆ ಅಲ್ವಾ? ನಿಜ ಹೇಳಬೇಕು ಅಂದರೆ ಇಲ್ಲ. ಆದರೆ ಇಲ್ಲಿ ಬಂದು ನಿನ್ನ ಪರಿಸ್ಥಿತಿ ನೋಡಿದ ಮೇಲೆ ನಗು ತಾನಾಗೇ ಬಂತು. ನಾನಿವಾಗ ನಗು ಬರೋ ಪರಿಸ್ಥಿತಿಲಿ ಇದ್ದೀನಿ ಅಂತ ನಿಮ್ಗೆ ಯಾಕೆ ಅನ್ನಿಸ್ತಾ ಇದೆ ನನಗೆ ಅರ್ಥ ಆಗ್ತಾ ಇಲ್ಲ. ನೀನು ಒಳ್ಳೆಯವಳಾಗಿದ್ದರೆ ಇದ್ಯಾಕೆ ಒಳ್ಳೆ ಕಾಳಿ ಥರ ಕೂತಿದ್ಯಾ ಅಂತ ಕೇಳ್ತಾ ಇದ್ದೆ. ಆದರೆ ನೀನು ಅಂಥವಳಲ್ಲ. ನಿನ್ನನ್ನು ದೇವಿಗಳ ಜೊತೆಲೆಲ್ಲ ಕಂಪೇರ್ ಮಾಡೋಕ್ಕಾಗಲ್ಲ. ಸ್ವಲ್ಪ ಬಾಯ್ ಮುಚ್ತೀರಾ? ಅಲ್ಲ, ನಿಮ್ಮನ್ನ ಯಾರು ಕಂಪೇರ್ ಮಾಡಿ ಅಂತಲೂ ಹೇಳ್ತಿಲ್ಲ, ಇಲ್ಲಿಗೆ ಬನ್ನಿ ಅಂತಲೂ ಕರೆದಿಲ್ಲ. ನನ್ನ ಪಾಡಿಗೆ ನಾನು ಒಬ್ಬಳೇ ಬಂದು ರೂಮಲ್ಲಿ ಕೂತಿದ್ದೀನಿ. ಏನು ನಿಮ್ಮ ಪ್ರಾಬ್ಲಮ್ಮು? ನನ್ನ ಪ್ರಾಬ್ಲಮ್ ಏನೂ ಇಲ್ಲ. ಆದರೆ ನಿನ್ನ ಪ್ರಾಬ್ಲಮ್ ಏನು ಅಂತಲೂ ಅರ್ಥ ಆಗ್ತಾ ಇಲ್ಲ. ನೀನು ಅಂದ್ಕೊಂಡಿರೋ ಹಾಗೆ ವಿಕ್ಕಿ ಆರ್ತಿನೂ ಬೇರೆ ಬೇರೆ ಆಗಿದ್ದಾರೆ. ಮತ್ತ್ಯಾಕೆ ಹತಾಶೆ? ಶ್ರೀಧರ್ ಪ್ಲೀಸ್, ಅವರು ಬೇರೆ ಆಗಿದ್ದಾರೆ ಅಂತ ನಾವು ಅಂದ್ಕೊಂಡಿದ್ದೀವಿ ಅಷ್ಟೇ. ಆದರೆ ಸಿಚುಯೇಷನ್ ಹಾಗಿಲ್ಲ. ಇವತ್ತು ವಿಕ್ಕಿ ಹೋಗಿದ್ದು ನೋಡಿದ್ರೆ ಗೊತ್ತಾಗಲ್ವಾ ಅವನು ಅವಳನ್ನ ಇನ್ನೂ ಪ್ರೀತಿಸ್ತಾ ಇದ್ದಾನೆ ಅಂತ? ನಾವು ಅಂದ್ಕೊಂಡಿದ್ದೀವಿ ಅಂತ ನನ್ನನ್ನು ಸೇರಿಸ್ಬೇಡ. ಅವನು ಅವಳನ್ನ ಪ್ರೀತಿಸ್ತಾ ಇದ್ರೆ ನನ್ನಷ್ಟು ಖುಷಿ ಪಡೋ ವ್ಯಕ್ತಿ ಯಾರೂ ಇಲ್ಲ. ಬರೋ ದಾರಿಲಿ ಬರ್ತೀನಿ ಅಂದವನ್ಗೆ ಇಷ್ಟೊತ್ತು ಬೇಕಾ? ಸದ್ಯ ಅಂತೂ ನಗ್ತಿದಾರಲ್ಲ. ಹಲೋ, ನನ್ನ ತಂಗಿನ ಹಾಗೆ ನೋಡೋದನ್ನ ನಿಲ್ಲಿಸು. ಅವಳು ನಿಮ್ಮಣ್ಣ ಒಬ್ರಿಗೊಬ್ರು ಪ್ರೀತಿನ ಹೇಳ್ಕೊಳ್ಳೋದು ಅಸಾಧ್ಯ. ನಿನ್ನ ಮಕ್ಕಳು ನಿನ್ನ ಮಾತು ಕೇಳಿಲ್ಲ ಅಂದ ತಕ್ಷಣ ನಿನಗೆ ಉರಿಯುತ್ತಲ್ವಾ? ವಿಷಯ ಬರೀ ವಿಕ್ಕಿ ಮತ್ತೆ ಆರ್ತಿದಲ್ಲ ಶ್ರೀಧರ್. ವೇದಾಂತ್ ಇತ್ತೀಚೆಗೆ ತುಂಬಾ ಬದಲಾಗಿದ್ದಾನೆ. ಮುಂಚೆ ಆಗಿದ್ರೆ ತಾನಾಯ್ತು, ತನ್ನ ಬಿಸ್ನೆಸ್ ಆಯ್ತು ಅಂತ ಅದರಲ್ಲೇ ಮುಳುಗಿ ಹೋಗಿರ್ತಿದ್ದ. ಆದರೆ ಇವಾಗ ಮನೆ ವಿಷಯದಲ್ಲೂ ಇಂಟರ್ಫಿಯರ್ ಆಗ್ತಾ ಇದ್ದಾನೆ. ಅದನ್ನು ಸಹಿಸ್ಕೋತೀನಿ. ಆದರೆ ಅವನಲ್ಲಿ ಇನ್ನೂ ತುಂಬಾ ದೊಡ್ಡ ಬದಲಾವಣೆ ಕಾಣಿಸ್ತಾ ಇದೆ. ಅಂಥದ್ದೇನು ಗಮನಿಸಿರೋದು ನೀನು? ಅವನಿಗೆ ಹುಡುಗಿ ಅನ್ನೋ ಪದನೇ ಆಗ್ತಾ ಇರಲಿಲ್ಲ. ಆದರೆ ಇವಾಗ ಅದು ಬದಲಾಗಿದೆ. ಈಗ ಅವನಿಗೆ ಹುಡುಗಿರು ಅಂದರೆ ಹೇಟ್ರೆಡ್ ಇಲ್ಲ. ಹಿ ಈಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಹೌದಾ? ವೇದಾಂತ್ ಹುಡುಗಿರ ವಿಷಯದಲ್ಲಿ ಮೆತ್ತಗಾಗಿದ್ದಾನ? ಕೆಲವು ದಿನದಿಂದ ಅವನ್ನ ತುಂಬ ಕ್ಲೋಸ್ ಆಗಿ ಅಬ್ಸರ್ವ್ ಮಾಡ್ತಾ ಇದ್ದೀನಿ ನಾನು. ಹಬ್ಬ ಅಂತ ಕಂಪ್ನಿಗೆ ರಜಾ ಕೊಟ್ಟಿದ್ದಾನೆ. ಅವನು ಯಾವತ್ತೂ ಆ ಥರ ನಡ್ಕೊಂಡವನಲ್ಲ. ಅವನ ಲೈಫಲ್ಲಿ ನನಗೆ ಗೊತ್ತಾಗದಿರೋ ಚೇಂಜಸ್ ಬರ್ತಾ ಇದೆ. ಐ ನೀಡ್ ಟು ಫೈಂಡ್ ಔಟ್ ವಾಟ್ ದೇ ಆರ್. ಇದಕ್ಕೆ ಹೇಳೋದು ನೀನು ತೀರಾ ವಿಚಿತ್ರ ಹೆಂಗಸು ಅಂತ. ಮೊದಲು ವೇದಾಂತಿಗೆ ಹುಡುಗಿರ ಅಂದ್ರೇ ಆಗಲ್ಲ, ಅವನ ಮದುವೆ ಹೇಗೆ ಮಾಡಿಸೋದು ಅಂತ ನಿನ್ನ ಮನಸ್ಸಲ್ಲಿ ಅಳುಕಿತ್ತು. ಈಗ ನೋಡಿದ್ರೆ ಅದೇ ಸಮಸ್ಯೆ ಅನ್ನೋ ಥರ ಮಾತಾಡ್ತಾ ಇದೆಯಾ?
ಕೊನೆ ಪಕ್ಷ ನಿನ್ನ ಉದ್ದೇಶ ಏನು ಅಂತ ನನಗಾದ್ರೂ ಹೇಳು ಮಾರಾಯ್ತಿ. ನನ್ನೆರಡನ್ನೇ ನಾನು ನಂಬಲ್ಲ, ಅಂಥದ್ರಲ್ಲಿ ನಿಮ್ಮನ್ನು ನಂಬದ ಸಾಧ್ಯನೇ ಇಲ್ಲ. ನೋಡಿ, ನೀವು ಜಾಸ್ತಿ ಮಾತಾಡೋ ಅವಶ್ಯಕತೆ ಇಲ್ಲ, ಹೊರಟ್ಬಿಡಿ. ಹಾಗಲ್ಲ ಸುಹಾಸಿನಿ. ಹೊರಡಿ ಅಂದ ತಾನೆ. ದೇವ್ರೆ, ಎಂಥ ದೃಷ್ಟಿ ಬಿದ್ದರೂ ಅದಕ್ಕೊಂದು ಪರಿಹಾರ ಇರುತ್ತಂತೆ. ಆದರೆ ಇವಳ್ದು ಅದಕ್ಕಿಂತ ಕೆಟ್ಟದು. ದಯವಿಟ್ಟು ವೇದಾಂತ್ ಜೀವನದ ಮೇಲೆ ಇವಳ ದೃಷ್ಟಿ ಬೀಳ್ದೇ ಇರೋಂಗೆ ನೋಡ್ಕೊಳಪ್ಪ.